ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು 10ನೇ ತರಗತಿಯ 3ನೇ ಪಾಠ ಆಗೈತಿ. ಈ ಪಾಠದೊಳಗ ಎನ್ಯುವಲ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸಿಗೆ ಬರ್ತಾವಪ್ಪ ಅಂತಂದ್ರೆ ಟೋಟಲ್ ಆಗಿ 8 ಮಾರ್ಕ್ಸಿಗೆ ಬರ್ತದ. ಅದರೊಳಗ 1 ಮಾರ್ಕ್ಸಿನು 2 ಕ್ವಶನ್ ಇರ್ತಾವ, 2 ಮಾರ್ಕ್ಸಿಂದ 1 ಕ್ವಶನ್ ಇರ್ತೈತಿ, 4 ಮಾರ್ಕ್ಸಿಂದ 1 ಕ್ವಶನ್ ಇರ್ತೈತಿ. ಟೋಟಲ್ ಆಗಿ 8 ಮಾರ್ಕ್ಸ್ ಇರ್ತಾವ, 4 ಕ್ವಶನ್. ಕ್ಲಿಯರ್? ಈಗ ನೋಡ್ರಿ, 2 ಚರಾಕ್ಷರವುಳ್ಳ, ಎಷ್ಟು ಚರಾಕ್ಷರ ಇರ್ಬೇಕಂತ, 2 ಚರಾಕ್ಷರ ಇರ್ಬೇಕಂತ. ಕ್ಲಿಯರ್? ರೇಖಾತ್ಮಕ ಸಮೀಕರಣ ಆಗಿರ್ಬೇಕಂತ, ಜೋಡಿಗಳಾಗಿರ್ಬೇಕಂತ. ಕ್ಲಿಯರ್? ನೋಡ್ರಿ, 2 ಚರಾಕ್ಷರ ಇರ್ಬೇಕಂತ, ರೇಖಾತ್ಮಕ ಸಮೀಕರಣ ಆಗಿರ್ಬೇಕಂತ, ಜೋಡಿಗಳಿರ್ಬೇಕಂತ. ನೋಡ್ರಿ, ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಹೆಂಗಿರ್ತದ? a1x plus b1y plus c1 is equal to 0 ಅಂತ ತಗೊಂಡೇವಿ. ಆಲ್ರೆಡಿ ನಾವು ಹಿಂದಿನ ಕ್ಲಾಸ್ ಒಳಗ ಅಂದ್ರ ಬಹುಪದೋಕ್ತಿ ಕಲಿಸ್ಬೇಕಾದ್ರ ಬಹುಪದೋಕ್ತಿಯ ವಿಧಗಳೊಳಗ ರೇಖಾತ್ಮಕ ಬಹುಪದೋಕ್ತಿ ಅಂತ ಕಲ್ಕೊಂಡಿದ್ವಿ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಏನಾಗಿತ್ತ? ax ಪ್ಲಸ್ ಬಿ ಅಷ್ಟಿತ್ತು. ಕ್ಲಿಯರ್? 1 ಡಿಗ್ರಿ ಇತ್ತಂದ್ರದಾಗ ರೇಖಾತ್ಮಕ ಬಹುಪದೋಕ್ತಿ ಅಂದಿದ್ವಿ. ಈಗ ರೇಖಾತ್ಮಕ ಸಮೀಕರಣ ಅಂದ್ರ ಇಸ್ ಈಕ್ವಲ್ ಟು 0 ಇರ್ಬೇಕ. ಬಹುಪದೋಕ್ತಿಗೂ ಮತ್ತ ರೇಖಾತ್ಮಕ ಸಮೀಕರಣಕ್ಕೂ ಇರೋ ವ್ಯತ್ಯಾಸ ಅಂದ್ರೇನ? ರೇಖಾತ್ಮಕ ಸಮೀಕರಣದೊಳಗ ಇಸ್ ಈಕ್ವಲ್ ಟು ಇರತ್ತ, ರೇಖಾತ್ಮಕ ಬಹುಪದೋಕ್ತಿ ಒಳಗ ಇಸ್ ಈಕ್ವಲ್ ಟು ಇರಂಗಿಲ್ಲ. ಕ್ಲಿಯರ್? ಇದಾತ. ಇದು 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. 2 ಚರಾಕ್ಷರ ಉಳ್ಳ ಬೇಕಂತವ್ರಿಗೆ 2 ಚರಾಕ್ಷರ ಇರ್ಬೇಕಂತ. ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ನೋಡ್ರಿ, ಚರಾಕ್ಷರ 2 ಇರ್ಬೇಕಂತ, ಅದ ರೇಖಾತ್ಮಕ ಸಮೀಕರಣ ಆಗಿರ್ಬೇಕಂತ. ಕ್ಲಿಯರ್? ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಡಿಗ್ರಿ 1 ಆಗಿರ್ಬೇಕು. ಇದ್ರ ಡಿಗ್ರಿ 1 ಐತಿ. ಕ್ಲಿಯರ್? ಇದ್ರ ಡಿಗ್ರಿ 1 ಐತಿ, ಇಸ್ ಈಕ್ವಲ್ ಟು ಐತಿ. ಆದ್ರಿಂದ ಇದೊಂದ ರೇಖಾತ್ಮಕ ಸಮೀಕರಣ. ಎಷ್ಟು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಇದೆ? 2 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ. ಕ್ಲಿಯರ್? ಅರ್ಥ ಆಗ್ಯದ ಅನ್ಕೋತಾನೆ. ಇದ್ರೊಳಗೆ ಜೋಡಿ ಇರೋದ್ರಿಂದ ನಾ 2 ತಗೋತಾನೆ. ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ ಟು 0, ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ ಟು 0. a1 b1 c1 ಅಂದ್ರ 1 ಆತ. ಕ್ಲಿಯರ್? ಜೋಡಿ ಇರೋದಕ್ಕೆ 2 ತಗೋಬೇಕ. a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. 1 1 2 ಯಾಕೆ ಗೊತ್ತಾ ಮಾಡಿ ನಿಂಗೆ ಗೊತ್ತೇನ್ರ? 2 ಜೋಡಿ ಬೇಕ. 1 ಜೋಡಿ ಬೇಕಂದ್ರೆ 2 ಸಮೀಕರಣ ಬೇಕ. ಇದೊಂದು ಸಮೀಕರಣ, ಇದೊಂದು ಸಮೀಕರಣ. ಯಾವ ಸಮೀಕರಣ? ರೇಖಾತ್ಮಕ ಸಮೀಕರಣ. ಕ್ಲಿಯರ್? ಆದಾದ್ಮೇಲೆ ಇಲ್ಲಿ a1 a2 b1 b2 c1 c2ಗಳು ವಾಸ್ತವ ಸಂಖ್ಯೆಗಳಾಗಿರ್ಬೇಕಂತ. ಇವ ಯಾವ್ದಾದ್ರು ಸಂಖ್ಯೆ ಆಗಿರ್ಬೋದು. a1 b1 a2 b2. ಆದಾದ್ಮೇಲೆ a1 ಅನ್ನೋದ 0 ಆಗ್ಬಾರ್ದಂತ. ನೋಡ್ರಿ, ಇದು a1 ಅನ್ನೋದು ಏನಾದ್ರು 0 ಆತಂದ್ರ, ಇದಿಷ್ಟು 0 ಆತಂದ್ರ ಇದು 1 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಆಕೈತಿ. ಕ್ಲಿಯರ್? ನೋಡ್ರಿ, a1 0 ಆತಂದ್ರೆ ಇದಿಷ್ಟು 0 ಆಕೈತಿ, ಇದಿಷ್ಟು 0 ಆತಂದ್ರೆ ಇದು ಅಷ್ಟ ಉಳಿದೈತಿ. ಅವಾಗ ಇದು 1 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಅಷ್ಟೇ ಆಕೈತಿ. ಕ್ಲಿಯರ್? ಒಂದ್ ವೇಳೆ b1 0 ಆತಂದ್ರೆ ಇದಿಷ್ಟು 0 ಆಕೈತಿ, ಏನ್ ಉಳಿದೈತಿ? a1x ಪ್ಲಸ್ c1 ಅಷ್ಟ ಉಳಿದೈತಿ. ಅವಾಗ 1 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಆಕೈತಿ. ಕ್ಲಿಯರ್? ನೋಡ್ರಿ, ಇಲ್ಲಿ ತಿಳಿಸ್ತಾನೆ. a1x ಪ್ಲಸ್ b1 ಅನ್ನೋ 0 ಆತಂದ್ರ 0y ಪ್ಲಸ್ c1 ಈಸ್ ಈಕ್ವಲ್ ಟು 0 ಆಕೈತಿ. ಅವಾಗ a1x ಪ್ಲಸ್ c1 ಈಸ್ ಈಕ್ವಲ್ ಟು 0 ಆಕೈತಿ. ಇದು ಎಷ್ಟು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ? 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಕೈತಿ. ಆ ಉದ್ದೇಶದಿಂದ a1 ಅನ್ನೋದು 0 ಆಗ್ಬಾರ್ದ, b1 ಅನ್ನೋದು 0 ಆಗ್ಬಾರ್ದ, a1 ಅನ್ನೋದು 0 ಆಗ್ಬಾರ್ದ, b1 ಅನ್ನೋದು 0 ಆಗ್ಬಾರ್ದ. ಅದೇ ರೀತಿ a2ನು 0 ಆಗ್ಬಾರ್ದು. a2 0 ಆತಂದ್ರೆ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಕೈತಿ. ಹಂಗ b2 ಅನ್ನೋದು 0 ಆತಂದ್ರ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಕೈತಿ. ಆ ಉದ್ದೇಶದಿಂದ a1 ಅನ್ನೋದು 0 ಆಗ್ಬಾರ್ದ, b1 ಅನ್ನೋದು 0 ಆಗ್ಬಾರ್ದ, a2 ಅನ್ನೋದು 0 ಆಗ್ಬಾರ್ದ, b2 ಅನ್ನೋದು 0 ಆಗ್ಬಾರ್ದ. ಕ್ಲಿಯರ್? ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಕೇಳಿದ್ರೆ ಇಷ್ಟು ಬರೀಬೇಕು. ನೋಡ್ರಿ, a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಮತ್ತ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ಅಂತ ಬರಿಬೇಕ. ಕ್ಲಿಯರ್? ಇಲ್ಲಿ a1 b1 c1 ಅನ್ನೋದು ವಾಸ್ತವ ಸಂಖ್ಯೆಗಳಾಗ್ಯಾವ. ನೆಕ್ಸ್ಟ್ b1 b2 ಮತ್ತು c1 c2ಗಳ ವಾಸ್ತವ ಸಂಖ್ಯೆಗಳಾಗ್ಯಾವ. ಕ್ಲಿಯರ್? a1 ಅನ್ನೋದು 0 ಆಗ್ಬಾರ್ದ, 0 ಆದ್ರ 1 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಆಕೈತಿ. ಹಂಗ b1 0 ಆಗ್ಬಾರ್ದ, a2 0 ಆಗ್ಬಾರ್ದ, b2 0 ಆಗ್ಬಾರ್ದ. ಕ್ಲಿಯರ್? ನೆಕ್ಸ್ಟ್ ಓಕೆ, ಇವಾಗ ರೇಖಾತ್ಮಕ ಸಮೀಕರಣ ಯಾಕಂದ್ರ ಅಂತಂದ್ರ ಆ ಸಮೀಕರಣ ಗ್ರಾಫ್ ಹಾಕಿದಾಗ ಸರಳ ರೇಖೆಗಳು ಸಿಗ್ತಾವ.
ಕ್ಲಿಯರ್. ಒಂದು ಸಮೀಕರಣಕ್ಕೆ, ಒಂದು ರೇಖಾತ್ಮಕ ಸಮೀಕರಣಕ್ಕೆ ಏನಾದ್ರು ನಾವು ಗ್ರಾಫ್ ಹಾಕಿವಂದ್ರ ಒಂದು ಸರಳ ರೇಖೆ ಸಿಗ್ತೈತಿ. ಎರಡು ರೇಖಾತ್ಮಕ ಸಮೀಕರಣಕ್ಕ ಏನಾದ್ರು ನಾವು ಸರಳ ರೇಖೆಯನ್ನು ಹಾಕಿದ್ರೆ ಎರಡು ಸರಳ ರೇಖೆಗಳು ಸಿಗ್ತಾವ. ಕ್ಲಿಯರ್. ಒಂದಕ್ಕೊಂದಾದ್ರೆ ಎರಡಕ್ಕ ಎರಡು ರೇಖೆಗಳು ಸಿಗ್ತಾವ. ಎರಡು ರೇಖೆಗಳ ಹೆಂಗ್ ಇರಕ್ ಚಾನ್ಸ್ ಅದ? ಒಂದ ಪರಸ್ಪರ ಛೇದಿಸುವಂತ ರೇಖೆಗಳಿರ್ತಾವ. ಕ್ಲಿಯರ್. ಛೇದಿಸುವಂತ ರೇಖೆಗಳಿರ್ತಾವ. ಇನ್ನೊಂದು ಸಮಾಂತರ ರೇಖೆಗಳಿರ್ತಾವ. ಒಂದ ಪರಸ್ಪರ ಛೇದಿಸುವ ರೇಖೆಗಳ, ಇನ್ನೊಂದು ಸಮಾಂತರ ರೇಖೆಗಳ, ಇನ್ನೊಂದು ಒಂದರ ಮ್ಯಾಲ ಒಂದು ಐಕ್ಯಗೊಳ್ಳುವ ರೇಖೆಗಳಿರ್ತಾವ. ಕ್ಲಿಯರ್. ಏನ? ಒಂದ ಪರಸ್ಪರ ಛೇದಿಸುವ ರೇಖೆಗಳಿರ್ತಾವ, ಇನ್ನೊಂದ ಸಮಾಂತರ ರೇಖೆಗಳಿರ್ತಾವ, ಮತ್ತೊಂದ ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಿರ್ತಾವ. ಕ್ಲಿಯರ್. ಆಲ್ರೆಡಿ ನಾವು ಕಲ್ಕೊಂಡಿದ್ವಿ ಯಾವ ಇರ್ತಾವ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳ. ಒಂದು a1x ಪ್ಲಸ್ b1y ಪ್ಲಸ್ c1 = 0 ಅಂತ ಬರ್ಕೊಂಡಿದ್ವಿ. ಇನ್ನೊಂದ a2x ಪ್ಲಸ್ b2y ಪ್ಲಸ್ c2 = 0. ಇದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ರಿ, ಕಲ್ಕೊಳ್ರಿ. ಫಸ್ಟ್ ನೋಡ್ರಿ, ಪರಸ್ಪರ ಛೇದಿಸುವ ರೇಖೆಗಳು ಯಾವಾಗ ಇರ್ತಾವ ಅಂದ್ರ ಇವಕ್ಕ ಛೇದಿಸುವ ರೇಖೆಗಳಂತ ಕರಿತೀವಿ, ಇವಕ್ಕ ಸಮಾಂತರ ರೇಖೆಗಳಂತ ಕರಿತೀವಿ, ಇವಕ್ಕ ಐಕ್ಯಗೊಳ್ಳುವ ರೇಖೆಗಳಂತ ಕರಿತೀವಿ. ಕ್ಲಿಯರ್. ಇವು ಪರಸ್ಪರ ಛೇದಿಸುವ ರೇಖೆಗಳು ಯಾವಾಗ ಇರ್ತಾವಪ್ಪ ಅಂತಂದ್ರ a1/a2 ಅನ್ನೋದ b1/b2 ಗ ಸಮ ಆಗಿರ್ಬಾರ್ದಂತ. ಅಂದ್ರ x ನ ಸಹಗುಣಕ a1 ನ x ದ ಸಹಗುಣಕ a2 ಇವ್ಕುರ್ದ ಲೆಕ್ಕ ಮಾಡಿದ್ದ ಕಡ್ತಾ ಹೊಡೆದಿದ್ದ ಉತ್ತರ. ಅದ್ರ ಜೊತೆಗೆ y ದ ಸಹಗುಣಕ b1 ಅನ್ನೋದ b2 ಅನ್ನೋದ. ಕ್ಲಿಯರ್. ಅದ್ರದ್ದು ಉತ್ತರ ಸಮ ಆಗ್ಲಿಕ್ಕಂದ್ರ, ಸಮ ಇರ್ಲಿಕ್ಕಂದ್ರ ಅದರ ರೇಖೆಗಳ ಗ್ರಾಫ್ ಒಳಗ ಪರಸ್ಪರ ಛೇದಿಸುವ ರೇಖೆಗಳು ಬರ್ತಾವಂತ. ಕ್ಲಿಯರ್. ಸಮಾಂತರ ರೇಖೆಗಳು ಯಾವಾಗ ಬರ್ತಾವ ಅಂದ್ರ a1/a2 ಉತ್ತರ b1/b2 ಉತ್ತರಕ್ಕೆ ಸಮ, ಆದ್ರ c1/c2 ಕ ಸಮ ಆಗ್ಬಾರ್ದಂತ. ಕ್ಲಿಯರ್. ಪರಸ್ಪರ ಛೇದಿಸುವುದಾಗಬೇಕಂದ್ರ ಇದ್ರ ಉತ್ತರ ಬಂದಾಗ ಪರಸ್ಪರ ಛೇದಿಸುವ ರೇಖೆಗಳು ಬರ್ತಾವ. ಈ ರೀತಿ ಬಂದಾಗ a1/a2 = b1/b2 is not equal to c1/c2 ಬಂದಿತ್ತಂದ್ರ ಸಮಾಂತರ ರೇಖೆಗಳು ಬರ್ತಾವ. ಕ್ಲಿಯರ್. ಐಕ್ಯಗೊಳ್ಳುವ ರೇಖೆ, ಒಂದರ ಮೇಲೆ ಒಂದು ಐಕ್ಯಗೊಳ್ಳುವ ರೇಖೆಗಳು ಯಾವಾಗ ಬರ್ತಾವ ಅಂದ್ರ a1/a2 ಅನ್ನೋದ b1/b2 ಸಮ ಆಗ್ಬೇಕಂತ, c1/c2 ಸಮ ಆಗ್ಬೇಕಂತ. ಇವು ಮೂರು ಸಮ ಆಗ್ಬೇಕಂತ. ಕ್ಲಿಯರ್. ಸ್ವಲ್ಪ ನೋಡ್ರಿ, ಈ ರೀತಿ ಗ್ರಾಫ್ ಯಾವಾಗ ಬರ್ತೈತಿ? a1/a2 ಉತ್ತರ b1/b2 ಉತ್ತರ ಸಮ ಆದಾಗ ಅಸಮ ಆದಾಗ, ನಾಟ್ ಈಕ್ವಲ್ ಆದಾಗ ಬರ್ತದ. ಕ್ಲಿಯರ್. ಸಮಾಂತರ ರೇಖೆಗಳು ಯಾವಾಗ ಬರ್ತಾವಪ್ಪ ಅಂತಂದ್ರೆ a1/a2 ಆನ್ಸರ್, b1/b2 ಆನ್ಸರ್, c1/c2 ಗ ಸಮ ಆಗಿರ್ಬಾರ್ದಂತ. ಕ್ಲಿಯರ್. ಅವಾಗ ಸಮಾಂತರ ರೇಖೆಗಳು ಬರ್ತಾವಂತ. ಕ್ಲಿಯರ್. ನೆಕ್ಸ್ಟ್, ಐಕ್ಯಗೊಳ್ಳುವ ರೇಖೆಗಳ a1/a2 ಉತ್ತರ b1/b2 ಉತ್ತರ c1/c2 ಉತ್ತರ ಸಮ ಬಂದು ಅಂದ್ರ ಅವು ಐಕ್ಯಗೊಳ್ಳುವ ರೇಖೆಗಳು ಬರ್ತಾವಂತ ಗ್ರಾಫ್ ಒಳಗ. ಕ್ಲಿಯರ್. ಇಲ್ಲಿ ನೋಡ್ರಿ, ಇವೆರಡೂ ರೇಖೆಗಳ ಒಂದ ಬಿಂದುನೊಳಗ ಚೇಸ್ಯಾವ. ಕ್ಲಿಯರ್. ಇವೆರಡೂ ರೇಖೆಗಳ ಒಂದ ಬಿಂದುನೊಳಗ ಚೇಸ್ಯಾವ. ಎಷ್ಟು ಪರಿಹಾರಗಳದಾವ ಅಂದ್ರ ಇದ್ರೊಳಗ ಇದಕ್ಕೆ ಎಷ್ಟು ಉತ್ತರ ಅದಾವ ಅಂದ್ರ ಒಂದೇ ಪರಿಹಾರ ಐತಿ. ಅದಕ್ಕ ಅನನ್ಯ ಪರಿಹಾರ ಅಂತ ಕರಿತೀವಿ. ಅನನ್ಯ ಪರಿಹಾರ ಅಂತ ಕರಿತೀವಿ. ಕ್ಲಿಯರ್. ನೋಡ್ರಿ, ಇವೆರಡೂ ರೇಖೆಗಳು ಎಷ್ಟು ಬಿಂದುನೊಳಗೆ ಟಚ್ ಆಗ್ಯಾವ, ಒಂದು ಬಿಂದುನೊಳಗೆ ಟಚ್ ಆಗೈತಿ, ಅದ್ರ ಸಂಬಂಧ ಒಂದ ಪರಿಹಾರ ಇರ್ತದ. ಅದಕ್ಕ ಅನನ್ಯ ಪರಿಹಾರ ಅಂತ ಕರಿತೀವಿ. ಕ್ಲಿಯರ್. ಈಗ ಇವೆರಡೂ ರೇಖೆಗಳ ಒಂದು ಬಿಂದುನೊಳಗೂ ಟಚ್ ಆಗಿಲ್ಲ, ಒಟ್ಟ ಟಚ್ ಆಗಿಲ್ಲ, ಸಮಾಂತರ ರೇಖೆಗಳಿವ. ಕ್ಲಿಯರ್. ಅದರ ಸಂಬಂಧ ಇಲ್ಲಿ ಪರಿಹಾರವಿಲ್ಲ. ಇಲ್ಲಿ ಎರಡು ರೇಖೆಗಳು ಪರಸ್ಪರ ಐಕ್ಯಗೊಂಡಾವ, ಒಂದ್ರ ಮ್ಯಾಲ ಒಂದದಾವ. ಎಷ್ಟು ಬಿಂದು ಒಳಗದಾವ ಗೊತ್ತಿಲ್ಲ, ಅದರ ಸಂಬಂಧ ಅಪರಿಮಿತ ಪರಿಹಾರಗಳದಾವ. ಅಪರಿಮಿತ ಪರಿಹಾರಗಳದಾವ. ಪರಿಹಾರಗಳು ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೇಳ್ತಿರ್ತಾನ. ಪರಸ್ಪರ ಛೇದಿಸುವ ರೇಖೆ ಒಳಗ ಕಂಡೀಷನ್ ಇದಿರ್ತದ, ಅದಕ್ಕೆ ಪರಿಹಾರಗಳ ಸಂಖ್ಯೆ ಅನನ್ಯ ಪರಿಹಾರ ಅಂದ್ರೆ ಒಂದ ಪರಿಹಾರ ಇರ್ತದ. ಸಮಾಂತರ ರೇಖೆಗಳ ಒಂದು ಬಿಂದುನೊಳಗ ಟಚ್ ಆಗಿಲ್ಲ, ಕ್ಲಿಯರ್, ಪರಿಹಾರವಿರಂಗಿಲ್ಲ. ಐಕ್ಯಗೊಳ್ಳುವ ರೇಖೆಗಳೊಳಗ
ಎಷ್ಟು ಬಿಂದುಗಳ ಟಚ್ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಅಪರಿಮಿತ ಬಿಂದುಗಳನ್ನ ಹೊಂದದ, ಆದ್ದರಿಂದ ಅಪರಿಮಿತ ಪರಿಹಾರಗಳನ್ನ ಹೊಂದದ. ಕ್ಲಿಯರ್? ಒಂದ ಪರಿಹಾರ ಬಂದಿತ್ತಂದ್ರ ಅವೆರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರ ಜೋಡಿ ಆಗ್ತಾವ. ಸ್ಥಿರ ಜೋಡಿ ಆಗ್ತಾವ. ಇಲ್ಲಿ ಪರಿಹಾರ ಇಲ್ಲ, ಅಸ್ಥಿರ ಜೋಡಿ ಆಕೇತಿ. ಅಸ್ಥಿರ ಜೋಡಿ ಆಕೇತಿ. ಕ್ಲಿಯರ್? ಇಲ್ಲಿ ಪರಿಹಾರ ಅದಾವ, ಅದರ ಸಂಬಂಧ ಸ್ಥಿರ ಜೋಡಿಗಳಾಗ್ತಾವ. ಸ್ಥಿರ ಜೋಡಿ ಆಗ್ತಾವ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಪರಸ್ಪರ ಛೇದಿಸುವ ರೇಖೆಗಳಾಗ ಯಾವ್ಯಾವ ಬಹಳ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕೇಳ್ತಿರ್ತಾನ ಫಿಕ್ಸ್ ಕ್ವಶನ್. A1/A2 ಅನ್ನೋದ B1/B2 ಸಮ ಆಗಿಲ್ಲ ಅಂದ್ರ ಛೇದಿಸುವ ರೇಖೆಗಳು ಬರ್ತಾವ. ಒಂದ್ ಬಿಂದುನೊಳಗ ಟಚ್ ಆಗ್ಯಾವ, ಅನನ್ಯ ಪರಿಹಾರ ಅಂತ ಕರಿತೀವಿ. ಒಂದ ಪರಿಹಾರ ಇದ್ರ ಸ್ಥಿರ ಜೋಡಿ ಆಗ್ತಾವ. ಕ್ಲಿಯರ್? A1/A2 ಅನ್ನೋದ B1/B2 ಸಮ ಬರ್ತದ, ಆದ್ರೆ C1/C2 ಸಮ ಬರಂಗಿಲ್ಲ. ಆದ್ದರಿಂದ ಸಮಾಂತರ ರೇಖೆಗಳು ಬರ್ತಾವ. ಇಲ್ಲಿ ಸಮಾಂತರ ರೇಖೆ ಒಳಗ ಒಂದು ಬಿಂದುನೊಳಗೂ ಎರಡು ರೇಖೆಗಳ ಟಚ್ ಆಗಂಗಿಲ್ಲ, ಅದರ ಸಂಬಂಧ ಪರಿಹಾರ ಇಲ್ಲ. ಪರಿಹಾರ ಇಲ್ಲದಕ್ಕ ಅಸ್ಥಿರ ಜೋಡಿ ಆಗ್ತಾವ. ಕ್ಲಿಯರ್? ನೆಕ್ಸ್ಟ್ A1/A2 B1/B2 C1/C2 ಅನ್ನೋದ. ಕ್ಲಿಯರ್? ಈ ಕಂಡೀಷನ್ ಇತ್ತಂದ್ರ ಇವನ್ ಎರಡು ಸಮೀಕರಣ ಕೊಡ್ತಾರ. ಆ ಎರಡು ಸಮೀಕರಣ ಕೊಟ್ಟಾಗ ಈ ರೀತಿ ಏನಾದ್ರು ಉತ್ತರ ಬಂತಂದ್ರ ಐಕ್ಯಗೊಳ್ಳುವ ರೇಖೆಗಳು ಇರ್ತಾವ. ಐಕ್ಯಗೊಳ್ಳುವ ರೇಖೆಯೊಳಗ ಎಷ್ಟು ಬಿಂದುನೊಳಗ ಟಚ್ ಆಗೈತೆ ಅನ್ನೋದು ಗೊತ್ತಾಗಿಲ್ಲ, ಅದ್ರ ಸಂಬಂಧ ಅಪರಿಮಿತ ಪರಿಹಾರಗಳದಾವ. ಪರಿಹಾರ ಅದಾವ ಅಂದ್ರ ಸ್ಥಿರ ಜೋಡಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಬಹಳ ಇಂಪಾರ್ಟೆಂಟ್. ಕ್ಲಿಯರ್? ಒಂದು ಕೋಷ್ಟಕ ಹಾಕೇನಿ, ಈ ಕೋಷ್ಟಕ ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇಲ್ಲೇ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಅದನ್ನ ಗ್ರಾಫ್ ಹಾಕಿ ಹೇಳೇನಿ, ಹಿಂದಿನ ಸ್ಲೈಡ್ ಒಳಗೆ ಹೇಳಿದ ಬಾಕ್ಸ್ ಹಾಕಿ ಹೇಳೇನಿ. ಈ ಬಾಕ್ಸ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. A1/A2 ಅನ್ನೋದ B1/B2 ಸಮ ಬರ್ಬೇಕಂತ C1/C2 ಸಮ ಬರ್ಬಾರ್ದಂತ. ಎಂತ ರೇಖೆಗಳು ಇರ್ತಾವ? ಸಮಾಂತರ ರೇಖೆಗಳು ಇರ್ತಾವ. ಎಂತ ನಕ್ಷೆ? ಸಮಾಂತರ ರೇಖೆಗಳು ಇರ್ತಾವ ನಕ್ಷೆ ಒಳಗ, ಗ್ರಾಫ್ ಒಳಗ. ಕ್ಲಿಯರ್? ಇಲ್ಲಿ ಒಂದು ಬಿಂದುನೊಳಗೆ ಟಚ್ ಆಗಿಲ್ಲ, ಆದ್ದರಿಂದ ಪರಿಹಾರವಿರಂಗಿಲ್ಲ. ಪರಿಹಾರ ಇಲ್ಲ ಅಂದ್ರ ಅಸ್ಥಿರ ಜೋಡಿ. ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ A1/A2 ಅನ್ನೋದ B1/B2 C1/C2 ಸಮ ಆಕೇತಂತ ಯಾವಾಗ? ಐಕ್ಯಗೊಳ್ಳುವ ರೇಖೆಗಳಿದ್ದಾಗ. ಆಲ್ರೆಡಿ ನಾ ಹಿಂದಿನ ಸ್ಲೈಡ್ ಒಳಗೆ ಕೊಟ್ಟೇನಿ. ಕ್ಲಿಯರ್? ನೋಡ್ರಿ, ಪರಸ್ಪರ ಐಕ್ಯಗೊಳ್ಳುವ ರೇಖೆ ಒಂದರ ಮೇಲೆ ಒಂದಿರ್ತಾವ. ಎಷ್ಟು ಬಿಂದುನೊಳಗೆ ಇರ್ತಾವ ಗೊತ್ತಿಲ್ಲ, ಅದರ ಸಂಬಂಧ ಅಪರಿಮಿತ ಪರಿಹಾರಗಳಿರ್ತಾವ. ಅದರ ಸಂಬಂಧ ಪರಿಹಾರ ಅದಾವ ಅಂದ್ರ ಸ್ಥಿರ ಜೋಡಿ. ನೆಕ್ಸ್ಟ್ A1/A2 ಅನ್ನೋದ B1/B2 ಅಸಮ ಅಂತ. ಫಸ್ಟ್ ಗೆ A1/A2 ಮತ್ತೆ B1/B2 ತಗೊಂಡ್ ಲೆಕ್ಕ ಮಾಡಿದಾಗ ಛೇದಿಸುವ ಏನ ಅಸಮ ಬರ್ತಾವ, ಈಕ್ವಲ್ ಬರಂಗಿಲ್ಲ. ಅವಾಗ ಎಂತ ರೇಖೆಗಳಿರ್ತಾವ? ಛೇದಿಸುವ ರೇಖೆಗಳಿರ್ತಾವ. ಛೇದಿಸುವ ರೇಖೆಗಳು ಈ ರೀತಿ ಇರ್ತಾವ, ನಕ್ಷೆ ಈ ರೀತಿ ಬರ್ತದ. ಕ್ಲಿಯರ್? ಎಷ್ಟು ಬಿಂದುನೊಳಗೆ ಟಚ್ ಆಗ್ಯಾವ? ಒಂದು ಬಿಂದುನೊಳಗೆ ಟಚ್ ಆಗ್ಯಾವ, ಸಂಬಂಧ ಅನನ್ಯ ಪರಿಹಾರ. ಪರಿಹಾರ ಅದಾವ ಅಂದ್ರ ಸ್ಥಿರ ಜೋಡಿ. ಕ್ಲಿಯರ್? ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈ ಬಾಕ್ಸ್ ಒಳಗ ಆಲ್ಮೋಸ್ಟ್ 1 ಅಥವಾ 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದ್ರ ಮೇಲೆ. ಕ್ಲಿಯರ್? ಮಿಸ್ ಮಾಡಬೇಡ್ರಿ. 1 ಅಥವಾ 2 ಸಲ ಬರೀರಿ, ಬರದಿಂದ ಆರಾಮ್ಸೆ ಲೆಕ್ಕ ಮಾಡ್ಬೋದು. ಫಸ್ಟ್ ಲೆಕ್ಕ ನೋಡ್ರಿ, ಯಾವ ರೀತಿ ಕೇಳ್ತಾನ? x + 2y = 3 ಮತ್ತು 2x + 4y = k. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳಾದರೆ k ಯ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳ್ಯಾನ. ಕ್ಲಿಯರ್? ಫಸ್ಟ್ ಸಮೀಕರಣ ಬರ್ಕೋಣ. x + 2y = 3 2x + 4y = k ಅಂತ ಕ್ವಶನ್ ಕೊಟ್ಟಾನ. ಇದ್ರೊಳಗ ಎಂತ ರೇಖೆಗಳಾದಂತ? ಐಕ್ಯಗೊಳ್ಳುವ ರೇಖೆಗಳಾದಾವಂತ. ಕ್ಲಿಯರ್? ಐಕ್ಯಗೊಳ್ಳುವ ರೇಖೆಗಳಾದಾವಂತ. ಫಸ್ಟ್ ನೋಡ್ರಿ, ಕೊಟ್ಟಂತ ಸಮೀಕರಣ ಆದರ್ಶ ರೂಪದೊಳಗ ಐತೇನಿಲ್ಲೋ ನೋಡ್ರಿ. ಆದರ್ಶ ರೂಪದೊಳಗೆ ಇಲ್ಲ. ಯಾಕ? ನಮ್ಮ ಆದರ್ಶ ರೂಪ ಏನಿತ್ತ? ax + by + c = 0. ಒಂದಿತ್ತ. ಕ್ಲಿಯರ್? a2x + b2y + c2 = 0. ಇದು ಆದರ್ಶ ರೂಪ, ಸಾಮಾನ್ಯ ರೂಪ. ಕ್ಲಿಯರ್? ಈ ರೂಪದೊಳಗೆ ಇದಿಲ್ಲ. ಫಸ್ಟ್ ಸಾಮಾನ್ಯ ರೂಪದೊಳಗೆ ಬರ್ಕೊಳ್ರಿ. x + 2y + 3 ಈ ಸೈಡ್ ಬಂದ್ರೆ -3 = 3 ಸಾಮಾನ್ಯ ರೂಪ ಆತ. ನೆಕ್ಸ್ಟ್ a2x + 4y + k ಈ ಸೈಡ್ ಬಂದ್ರೆ -k = 0. ಇದು ಸಾಮಾನ್ಯ ರೂಪ ಆತ. ಕ್ಲಿಯರ್? ಈಗ ನೋಡ್ರಿ, ಈ ಸಮೀಕರಣದಾಗ a1 ಬೆಲೆ ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ 1 ಇರ್ತದ. b1 ಬೆಲೆ ಎಷ್ಟು ಕೊಟ್ಟಾನ? 2 ಕೊಟ್ಟಾನ. c1 ಬೆಲೆ -3 ಕೊಟ್ಟಾನ. ಕ್ಲಿಯರ್? ಹಂಗ a2 ಬೆಲೆ 2 ಕೊಟ್ಟಾನ, b2 ಬೆಲೆ 4 ಕೊಟ್ಟಾನ, c2 ಬೆಲೆ ಏನ್ ಕೊಟ್ಟಾನ? -k ಕೊಟ್ಟಾನ. ಕ್ಲಿಯರ್?
ಇವಾಗ a1/a2 b1/b2 c1/c2 ಫಸ್ಟ್ ಕಂಡುಕೊಳ್ಳೋಣ. a1/a2 ಫಸ್ಟ್ ಗೆ ಈ ರೀತಿ ಲೆಕ್ಕ ಇದ್ದು ಅಂದ್ರೆ a1/a2 ಕಂಡುಕೊಳ್ಳೋಣ. a1 ಅಂದ್ರೆ ಎಷ್ಟೈತಿ 1 ಐತಿ, a2 ಅಂದ್ರೆ ಎಷ್ಟೈತಿ 2 ಐತಿ, ಬರ್ಕೊಂಡೇವಿ. ಕ್ಲಿಯರ್. ನೆಕ್ಸ್ಟ್ b1/b2 ಎಷ್ಟು ಕೊಟ್ಟಾನ? b1 ಅಂದ್ರ 2 ಕೊಟ್ಟಾನ, b2 ಅಂದ್ರ 4 ಕೊಟ್ಟಾನ. 2 ಒಂದ್ಲೇ 2, 2 2ಲೇ 4 ಕಟ್ತಾ ಹೊಡ್ಬಿಡೋಣ. ಉತ್ತರ ಎಷ್ಟು ಬಂತ? 1/2 ಬಂತ. c1/c2 3 ಕಂಡುಕೊಂಡ್ಬಿಡ್ರಿ. c1/c2 c1 ಅಂದ್ರೆ ಎಷ್ಟು ಕೊಟ್ಟಾನ? c1 ಅಂದ್ರ -3 ಕೊಟ್ಟಾನ, c2 ಅಂದ್ರ -k ಕೊಟ್ಟಾನ. ಮೈನಸ್ ಮೈನಸ್ ಕ್ಯಾನ್ಸಲ್, ಏನ್ ಉಳಿತ? 3/k ಉಳಿತ. ಕ್ಲಿಯರ್. ಇಷ್ಟು ಫಸ್ಟ್ ಗೆ ಕೊಟ್ಟಾಗ ಇಷ್ಟು ಮಾಡ್ಕೋಬೇಕ. ಆಮೇಲೆ ನೋಡ್ರಿ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳಾಗ್ಯಾವಂತೇವ. ಎಂತ ರೇಖೆ ಆಗ್ಯಾವಂತ? ಐಕ್ಯಗೊಳ್ಳುವ ರೇಖೆಗಳಾಗ್ಯಾವಂತ. ಅವಾಗ ಕೆ ಬೆಲೆಯನ್ನ ಕಂಡಿಡಿರಿ ಅಂದಾನ. ಕ್ಲಿಯರ್. ಯಾವಾಗ ಐಕ್ಯಗೊಳ್ಳುವ ರೇಖೆಗಳ ಆಗ್ಯಾವಂತ ಕೊಟ್ಟಾನ. ಯಾವಾಗ ಯಾವವ? a1/a2 ಉತ್ತರ b1/b2 ಉತ್ತರಕ್ಕೆ ಸಮ, ಆ ಉತ್ತರ c1/c2 ಉತ್ತರಕ್ಕೆ ಸಮ. ಇವು ಮೂರು ಸಮ ಇದ್ದಾಗ ಐಕ್ಯಗೊಳ್ಳುವ ರೇಖೆಗಳಕ್ಕೆ ಯಾವ? ಆಲ್ರೆಡಿ ನಾವು ಹಿಂದಿನ ಸ್ಲೈಡ್ ಒಳಗೆ ಕಲ್ಕೊಂಡೇವಿ. ಹೌದಾ? a1/a2 ಲೆಕ್ಕ ಮಾಡಿದ ಎಷ್ಟು ಬಂದೈತಿ? 1/2 ಬಂದೈತಿ, ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು b1/b2 ಲೆಕ್ಕ ಮಾಡಿದ ಎಷ್ಟು ಬಂದೈತಿ? 1/2 ಬಂದೈತಿ. ಹೌದಾ? ಈಸ್ ಈಕ್ವಲ್ ಟು c1/c2 c1 ಅಂದ್ರೆ ಎಷ್ಟು ಬಂದೈತಿ? 3 ಬಂದೈತಿ. c2 ಅಂದ್ರೆ k ಬಂದೈತಿ. ಇಲ್ಲಿ ಬಂದೈತಿ ನೋಡ್ರಿ. ಕ್ಲಿಯರ್. ಎದಕ್ ಹಿಂಗ್ ಬರ್ಕೊಂಡೆ? ಐಕ್ಯಗೊಳ್ಳುವ ರೇಖೆಗಳಕ್ಕೆ ಯಾವ? ಅದ್ರ ಸಂಬಂಧ ಬರ್ಕೊಂಡೆ. ಕ್ಲಿಯರ್. ಒಂದ್ ವೇಳೆ ಸಮಾಂತರ ರೇಖೆ ಕೊಟ್ಟಿದ್ರೆ ಇಲ್ಲಿ ಸಮಾಂತರ ರೇಖೆಗಳ ಕಂಡೀಷನ್ ನಿಬಂಧನೆಯನ್ನ ಬರಿತಿದ್ವಿ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತಾನಿ. ಇವಾಗ ಯಾವ್ದಾದ್ರು ಎರಡು ತಗೊಳ್ರಿ. ಕೆ ಬೆಲೆ ಕಂಡು ಅಂದ್ರೆ ಕೆ ಇರೋದ್ ಬೇಕು, ಕೆ ಇರ್ಬೇಕ. ಇದನ್ನ ಕನ್ಸಿಡರ್ ಮಾಡ್ಕೋಣ. 1/2 ಈಸ್ ಈಕ್ವಲ್ ಟು 3/k. ಕೆ ಓರೆ ಗುಣಾಕಾರ ಮಾಡೋಣ. ಕೆ ಒಂದ್ಲೆ ಕೆ ಈಸ್ ಈಕ್ವಲ್ ಟು 2 3 6. ಕೆ ಬೆಲೆ 6 ನೋಡ್ರಿ. ಅರ್ಥ ಆಗೈತೆ ಅನ್ಕೋತೀನಿ. ಫಸ್ಟ್ a1/a2 b1/b2 c1/c2 ಬೆಲೆ ಕಂಡು ಮಾಡ್ಕೊಳ್ರಿ. ಆಮೇಲೆ ಕ್ವಶನ್ ಒಳಗೆ ನೋಡ್ರಿ, ಎಂತ ರೇಖೆಗಳದಾವ? ಐಕ್ಯಗೊಳ್ಳುವ ರೇಖೆಗಳದಾವ. ಐಕ್ಯಗೊಳ್ಳುವ ರೇಖೆ ಒಳಗ ಕಂಡೀಷನ್ ಏನದ? a1/a2 ಅನ್ನೋದ b1/b2 ಸಮ ಇರ್ತದ. ಆ ಉತ್ತರ c1/c2 ಸಮ ಇರ್ತದ. ಅದನ್ನ ಬರದೆ ಆಮೇಲೆ ಒಬ್ಬ ಬೆಲೆ ಹಾಕಿ ಕೆ ಬೆಲೆಯನ್ನ ಕಂಡಿಡೀರಿ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. 3x + 2ky is equal to 2 ಮತ್ತು 2x + 5y + 1 is equal to 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳ ಸಮಾಂತರವಾಗಿದ್ದರೆ ಅಂತ ಕ್ವಶನ್. ಮೋಸ್ಟ್ ಇಂಪಾರ್ಟೆಂಟ್ ಇದಂತ. ಈ ಕೆಯ ಬೆಲೆಯನ್ನ ಕಂಡಿಡಿರಿ ಅಂತ ಕ್ವಶನ್ ಕೇಳ್ಯಾನ. ಫಸ್ಟ್ ಕೊಟ್ಟಂತ ರೇಖಾತ್ಮಕ ಸಮೀಕರಣ ಬರ್ಕೊಳ್ರಿ. 3x + 2ky is equal to 2, 2x + 5y + 1 is equal to 0 ಬರ್ಕೊಂಡಿವಿ. ಇದು ಆದರ್ಶ ರೂಪದೊಳಗಿಲ್ಲ, ಅದ್ರ ಸಂಬಂಧ ಫಸ್ಟ್ ಗೆ ಆದರ್ಶ ರೂಪದೊಳಗೆ ಬರ್ಕೊಳ್ರಿ. 2ky -2 is equal to 0 +2 ಈ ಸೈಡ್ ಬಂದ್ರೆ -2 ಆಗತ್ತೆ. ಇಲ್ಲಿ ಆಲ್ರೆಡಿ ಇದ ಆದರ್ಶ ರೂಪದಾಗ ಐತಿ, ಅದನ್ನ ಹೆಂಗೈತಿ ಹಂಗ ಬರ್ಕೊಳ್ರಿ. ಕ್ಲಿಯರ್. ಅಷ್ಟೇ ಬಿಟ್ರು ಪರವಾಗಿಲ್ಲ, ಇದು ಆಲ್ರೆಡಿ ಆದರ್ಶ ರೂಪದೊಳಗೆ ಐತಿ. ಇವಾಗ a1 ಬೆಲೆ, b1 ಬೆಲೆ, c1 ಬೆಲೆ ಬರ್ಕೊಳ್ಳೋಣ. a1 ಬೆಲೆ 3, b1 ಬೆಲೆ 2k, c1 ಬೆಲೆ -2. ಕ್ಲಿಯರ್. ಇಲ್ಲಿ a2 ಬೆಲೆ 2, b2 ಬೆಲೆ 5, c2 ಬೆಲೆ 1 ಬರ್ಕೊಂಡಿವಿ. ಕ್ಲಿಯರ್. ಆಮೇಲೆ a1/a2 b1/b2 c1/c2 ಕಂಡುಕೊಂಡ್ಬಿಡ್ರಿ. a1/a2 is equal to a1 ಅಂದ್ರ 3 ಐತಿ, a2 ಅಂದ್ರ 2 ಐತಿ. ಕ್ಲಿಯರ್. ಕಟ್ತಾ ಹೋಗಂಗಿಲ್ಲ, ಅಷ್ಟ ಬಿಡ್ರಿ. ನೆಕ್ಸ್ಟ್ b1/b2, b1 ಅಂದ್ರ 2k ಐತಿ, 2k ಐತಿ. ಕ್ಲಿಯರ್. b2 ಅಂದ್ರ 5 ಐತಿ. c1/c2 is equal to c1 ಅಂದ್ರ -2, c2 ಅಂದ್ರ 1. ಕ್ಲಿಯರ್. 3 ಕೂಡ ಬರ್ಕೊಂಡಿವಿ. ಮೈನಸ್ ಭಾಗಿಸು ಪ್ಲಸ್ ಅಂದ್ರ ಮೈನಸ್ ಬರ್ತದ. ಇವಾಗ ಇಷ್ಟು ಕಂಡುಕೊಂಡಿಂದ ರೇಖೆಗಳು ಹೆಂಗದಾವಂತ? ಸಮಾಂತರ ಆಗ್ಯಾವಂತ.
ಸಮಾಂತರ ಯಾವಾಗ ಸಾಧ್ಯ, ಯಾವ ಕಂಡೀಷನ್ ಇರ್ತೈತಿ, a1/a2 ಅನ್ನೋ ಉತ್ತರ b1/b2 ಅನ್ನೋ ಉತ್ತರಕ್ಕ ಸಮ ಆಗಿರ್ತೈತಿ, ಆದ್ರೆ c1/c2 ಅನ್ನೋ ಉತ್ತರಕ್ಕ ಸಮ ಆಗಿರಂಗಿಲ್ಲ. ಕ್ಲಿಯರ್ ಕಂಡೀಷನ್ ಐತಿ. ಇವಾಗ a1/a2 ಇದನ್ನಷ್ಟ ಇದನ್ನಷ್ಟ ಕನ್ಸಿಡರ್ ಮಾಡ್ರಿ, ಯಾಕಂದ್ರೆ ಈ ಸಮ ಇದಿದಷ್ಟ ತಗೋಬೇಕ, ಅದ ಅಸಮ ಐತಿ, ಬಿಟ್ಬಿಡ್ರಿ. a1/a2 ಎಷ್ಟು ಬಂದದ ಉತ್ತರ, 3/2 ಬಂದದ. ಆಲ್ರೆಡಿ ನಾವಿಲ್ಲಿ ಮಾಡೀವಿ ಲೆಕ್ಕ. ಕ್ಲಿಯರ್. b1/b2 ಅನ್ನೋದ ಎಷ್ಟು ಬಂದದ, 2/5 ಬಂದದ, ಬರ್ಕೊಂಡಿವಿ. ಹೌದಾ, ಓರೆ ಗುಣಾಕಾರ ಮಾಡೋಣ. 5 3 15 ಇಸ್ ಈಕ್ವಲ್ ಟು 2 2 4, ಕೆ ಹೆಂಗೈತಿ ಹಂಗ ಬರೀರಿ. ಕೆ ಜೊತೆ 4 ಗುಣಾಕಾರ ಐತಿ, ಆ ಸೈಡ್ ಹೋದ್ರ ಭಾಗಾಕಾರ ಆಗತ್ತ, 15/4. ಕ್ಲಿಯರ್, ಚಂದ ಕಾಣ್ಲಿ ಅಂತ ಕೆ ಈಸ್ ಈಕ್ವಲ್ ಟು 15/4 ಅಂತ ಬರೀರಿ. ಎಷ್ಟು ಬರದ್ರೆ ನಿಮಗ 1 ಮಾರ್ಕ್ಸ್ ನೋಡ್ರಿ, 1 ಮಾರ್ಕ್ಸ್ ಕ್ವಶನ್ ಇವ. ಕ್ಲಿಯರ್, ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ. ಕ್ಲಿಯರ್, ಅಸ್ಥಿರ ಜೋಡಿ ಯಾವಾಗಿರ್ತಾವ, ಸಮಾಂತರ ರೇಖೆಗಳಿದ್ದಾಗಿರ್ತಾವ. ಕ್ಲಿಯರ್, ಯಾಕಂದ್ರ ಇಲ್ಲಿ ಪರಿಹಾರಗಳಿರಂಗಿಲ್ಲ, ಟಚ್ ಆಗಿರಂಗಿಲ್ಲ. ಟಚ್ ಆಗಿಲ್ಲ ಅಂದ್ರೆ ಪರಿಹಾರ ಇಲ್ಲ, ಪರಿಹಾರ ಇಲ್ಲ ಅಂದ್ರೆ ಅಸ್ಥಿರ ಜೋಡಿ. ಸಮಾಂತರ ರೇಖೆಗಳಿದ್ದಾಗ ಮಾತ್ರ ಸಾಧ್ಯ. ಈ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳ, ಛೇದಿಸುವ ರೇಖೆಗಳೇನ, ಲಂಬ ರೇಖೆಗಳೇನ, ಸಮಾಂತರ ರೇಖೆಗಳೇನ, ಐಕ್ಯಗೊಳ್ಳುವ ರೇಖೆಗಳ ಯಾವಾಗ ಚಾನ್ಸ್ ಅದ, ಸಮಾಂತರ ರೇಖೆಗಳಿದ್ದಾಗ ಚಾನ್ಸ್ ಅದ. ಕ್ಲಿಯರ್, ಇಲ್ಲಿ ಸಮಾಂತರ ರೇಖೆ ಒಳಗ ಏನಿರಂಗಿಲ್ಲ, ಪರಿಹಾರಗಳೇ ಇರಂಗಿಲ್ಲ. ಪರಿಹಾರ ಇಲ್ಲ ಅಂದ್ರೆ ಅಸ್ಥಿರ ಜೋಡಿ. ಆಲ್ರೆಡಿ ನಾವು ಹಿಂದಿನ ಕೋಷ್ಟಕದೊಳಗೆ ಕಲ್ಕೊಂಡ್ಬಿಟ್ಟೇವಿ. ಕ್ಲಿಯರ್, 4ನೇ ಕ್ವಶನ್ ಹೋಗೋಣ. ಇದು ಅರ್ಥ ಆಗೈತೆ ಅನ್ಕೋತೀನಿ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ a1x plus b1y plus c1 is equal to 0 ಮತ್ತು a2x plus b2y plus c2 is equal to 0 ಇವುಗಳು ಅನನ್ಯ ಪರಿಹಾರ ಹೊಂದಿದ್ದರೆ. ನೋಡ್ರಿ, ಇದ ಹೇಳಾಕತೈತಿ ಅನನ್ಯ ಪರಿಹಾರ. ಅನನ್ಯ ಪರಿಹಾರ ಯಾವಾಗಿರ್ತಾವ, ಛೇದಿಸುವ ರೇಖೆಗಳಿದ್ದಾಗಿರ್ತಾವ. ಕ್ಲಿಯರ್, ಅನನ್ಯ ಪರಿಹಾರ ಅಂದ್ರೆ ಒಂದ ಪರಿಹಾರ ಇರ್ಬೇಕ, ಛೇದಿಸುವ ರೇಖೆಗಳಿದ್ದಾಗಿರ್ಬೇಕ. ಕ್ಲಿಯರ್, ಇವಾಗ ಕಂಡೀಷನ್ ಏನಿರ್ತದ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ. ಛೇದಿಸುವ ರೇಖೆಗಳು ಯಾವಾಗ ಇರ್ತದ, a1/a2 ಅನ್ನೋದ b1/b2 ಗ ಸಮ ಆಗಿರಂಗಿಲ್ಲ, ಅವಾಗಿರ್ತದ ಪರಸ್ಪರ ಛೇದಿಸುವ ರೇಖೆಗಳು. ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಬಿ ಕಂಡೀಷನ್ ಯಾವಾಗ ಹೇಳ್ರಿ, ಇದು ಐಕ್ಯಗೊಳ್ಳುವ ರೇಖೆಗಳಿಗಿದೆ. ಕ್ಲಿಯರ್, ಇದಕ್ ಯಾವ್ದಕ್ಕ, ಸಮಾಂತರ ರೇಖೆಗಳಿಗಿದೆ. ಕ್ಲಿಯರ್, ಇದ ಛೇದಿಸುವ ರೇಖೆಗಳ ಕಂಡೀಷನ್, ಇದ ಐಕ್ಯಗೊಳ್ಳುವ ರೇಖೆಗಳ ಕಂಡೀಷನ್, ಇದ ಸಮಾಂತರ ರೇಖೆಗಳಿಗೆ ಇರೋ ಕಂಡೀಷನ್. ಈ ಕ್ವಶನ್ ಉತ್ತರ ಯಾವ್ದ, ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಯಾಕಂದ್ರ ಅನನ್ಯ ಪರಿಹಾರ. ಅನನ್ಯ ಅಂದ್ರ ಒಂದ ಪರಿಹಾರ. ಒಂದ ಪರಿಹಾರ ಯಾವಾಗಿರ್ತದ, ಛೇದಿಸುವ ರೇಖೆಗಳಿದ್ದಾಗಿರ್ತದ. ಆದ್ದರಿಂದ ಆಪ್ಷನ್ ಎ ಒಳಗ ಆ ಕಂಡೀಷನ್ ಐತಿ, ಅದರ ಸಂಬಂಧ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. a1x plus b1y plus c1 is equal to 0, a2x plus b2y plus c2 is equal to 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1x plus a1/a2 is equal to b1/b2 is equal to c1/c2. ಆದರೆ ಅವುಗಳ ನಕ್ಷಾರೂಪ ಪ್ರತಿನಿಧಿಸುವಿಕೆ ಹೆಂಗಿರ್ತದ ನೋಡ್ರಿ. ಸಮ ಮತ್ತ ಅಸಮ ಬಂದಾವ. ಕ್ಲಿಯರ್, ಸಮ ಮತ್ತ ಅಸಮ ಬಂದಿದ್ದಕ್ಕ ಎಂತ ರೇಖೆಗಳಿವ, ಸಮಾಂತರ ರೇಖೆಗಳ. ಕ್ಲಿಯರ್, ಇಷ್ಟು ಸಮ ಬಂದಿದ್ರೆ ಐಕ್ಯಗೊಳ್ಳುವ ರೇಖೆಗಳಾಕಿತ್ತ ಫಸ್ಟ್, ಆಮೇಲೆ ಇದಷ್ಟ ಅಸಮ ಬಂದಿತ್ತಂದ್ರ ಪರಸ್ಪರ ಛೇದಿಸುವ ರೇಖೆಗಳಾಕಿದ್ದು. ಕ್ಲಿಯರ್ ನೋಡ್ರಿ, ಆದ್ದರಿಂದ ಸಮ ಮತ್ತ ಅಸಮ, ಸಮ ಅಸಮ ಬಂತಂದ್ರ ಸಮಾಂತರ ರೇಖೆಗಳು ನೋಡ್ರಿ. ಆದ್ದರಿಂದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. a1x plus b1y plus c1 is equal to 0, a2x plus b2y plus c2 is equal to 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿರ್ಬೇಕಂತ. ಎಂತ ರೇಖೆ, ಛೇದಿಸುವ ರೇಖೆ. ಕ್ಲಿಯರ್, ಛೇದಿಸುವ ರೇಖೆ ಇರುವಾಗ ಕಂಡೀಷನ್ ಏನೈತಿ, a1/a2 ಉತ್ತರ b1/b2 ಉತ್ತರಕ್ಕ ಸಮ ಆಗಿರ್ಬಾರ್ದಂತೈತಿ. ಆಲ್ರೆಡಿ ನಾವು ಕಲ್ಕೊಂಡೇವಿ. ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಛೇದಿಸುವ ರೇಖೆಗಳಿದ್ದಾಗ ಇದ ಸಮಾಂತರ ಇದ್ದಂದ್ರ ಎರಡು ಕಡೆ ಸಮ ಇದ್ದು ಅಂದ್ರ ಐಕ್ಯಗೊಳ್ಳುವ ರೇಖೆಗಳ, ಒಂದು ಸಮ ಅಸಮ ಬಂದಂದ್ರ ಸಮಾಂತರ ರೇಖೆಗಳ. ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಛೇದಿಸುವ ರೇಖೆಗಳನ್ನ ಇಲ್ಲಿ ಛೇದಿಸುವ ರೇಖೆಗಳಾಗಿರ್ಬೇಕಂತ ಎಲ್ಲಿ ಯಾವ ಕಂಡೀಷನ್ ಇದ್ದ ಸಾಧ್ಯ,
ಫಸ್ಟ್ ಕಂಡೀಷನ್ ಇದ್ದಾಗ ಸಾಧ್ಯ. ಆದ್ದರಿಂದ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. a1x plus b1y plus c1 is equal to 0 ಮತ್ತು a2x plus b2y plus c2 is equal to 0 ಈ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳ ಐಕ್ಯಗೊಂಡಾಗ ಮೋಸ್ಟ್ ಇಂಪಾರ್ಟೆಂಟ್ ಇದ ಒಂದ ವರ್ಡ್ ಹೇಳದತಿ. ನಿಮ್ಮ ಉತ್ತರ ಯಾವುದಂತ ಹೇಳಿ. ಕ್ಲಿಯರ್? ಐಕ್ಯಗೊಳ್ಳುವ ರೇಖೆಗಳ ಯಾವಾಗ ಸಾಧ್ಯ? ಎರಡು ಕಡೆ ಸಮಚಿಹ್ನೆ ಬರಬೇಕು. a1 by a2 b1 by b2 is equal to c1 by c2 ಇದ್ದಾಗ ಮಾತ್ರ ಐಕ್ಯಗೊಳ್ಳುವ ರೇಖೆಗಳು ಬರ್ತಾವ. ಕ್ಲಿಯರ್? ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಆಕೈತಿ. ಯಾಕಂದ್ರೆ ಎರಡು ಕಡೆ ಸಮ ಅದಾವ. ಇದ ಅಂತ ರೇಖೆ ಸಮಾಂತರ ರೇಖೆ ಆಕ್ಯಾವ, ಸಮ ಮತ್ತ ಸಮ ಬಂದತಿ. ಇದ ಛೇದಿಸುವ ರೇಖೆಗಳಾಕೈತಿ. ಅವ ಹೇಳ್ಯಾನ ಐಕ್ಯಗೊಂಡಾಗ ಐಕ್ಯಗೊಂಡಿರ್ಬೇಕಂತ. ಯಾಕೆ ಕಂಡೀಷನ್ ಒಳಗ ಸಾಧ್ಯ? ಇದ್ರೊಳಗ ಸಾಧ್ಯ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನಿ. ಕ್ಲಿಯರ್? ನೆಕ್ಸ್ಟ್ ಕ್ಲಾಸ್ ಒಳಗ ಅಭ್ಯಾಸ 3.1 ಕಲ್ಕೊಳ್ಳೋಣ. ಇವತ್ತ ಈ ಕ್ಲಾಸ್ ಮುಗಿಸೋಣ. ಈ ಕ್ಲಾಸ್ ಯಾರಿಗೆ ಇಷ್ಟ ಆಗೈತಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.